ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೊ ಈಗ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ನಿಜ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ವಿಶೇಷವಾದ ಕೃಷ್ಣ ಸಂಕಷ್ಟ ಚತುರ್ಥಿ ಯಾವಾಗ, ಚಂದ್ರೋದಯ ಸಮಯ ಯಾವಾಗ, ಹಾಗೆ ಪೂಜಾ ವಿಧಾನವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ, ಯಾವ ರೀತಿ ಮಾಡಬೇಕಂತ ಬರೀ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆ ಮಾಡ್ತೇವೆ. ಅಂದರೆ ಈಗಾಗಲೇ ನಾವು ಅಧಿಕ ಜ್ಯೇಷ್ಠ ಮಾಸವನ್ನು ಕಳೆದು ಅದರಲ್ಲಿ ವಿಭುವನ ಮಹಾಗಣಪತಿ ಸಂಕಷ್ಟದ ಚತುರ್ಥಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಈಗ ನಾವು ನಿಜ ಜ್ಯೇಷ್ಠ ಮಾಸದಲ್ಲಿ ನಿಜವಾಗಿ ಬರುವಂಥ ಪ್ರತಿ ವರ್ಷವೂ ಬರುವಂಥ ನಮಗೆ ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯ ಒಂದು ನಾವು ಆಚರಣೆ ಮಾಡ್ತೀವಿ. ಇದು ನಮಗೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ನಮಗೆ 3ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆ 20 ನಿಮಿಷಕ್ಕೆ ಪ್ರಾರಂಭವಾಗಿದ್ದು, 4ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆ 39 ನಿಮಿಷಕ್ಕೆ ನಮಗೆ ಮುಕ್ತಾಯವಾಗ್ತದೆ. ಸೊ ನಾವು ಚಂದ್ರೋದಯದ ಒಂದು ತಿಥಿಯನ್ನು ಆ ಕಡೆ ತೆಗೆದುಕೊಂಡು 3ನೇ ತಾರೀಕು ಶುಕ್ರವಾರ ಆಚರಣೆ ಮಾಡಬೇಕಾಗಿರುವಂಥದ್ದು. ಶುಕ್ರವಾರ ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡುವಂಥ ತುಂಬಾ ಒಂದು ಮಂಗಳಕರ ಅಂತ ನಾವು ಪರಿಗಣಿಸ್ತೇವೆ. ಮತ್ತು ಚಂದ್ರೋದಯದ ಸಮಯ ರಾತ್ರಿ 9 ಗಂಟೆ 54 ನಿಮಿಷಕ್ಕೆ ಇರ್ತದೆ, ಶುಕ್ರವಾರ ರಾತ್ರಿ. ಇಷ್ಟು ಪೂಜೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದಾದರೆ, ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ಶುದ್ಧಿ ಮಾಡಿ ಸ್ನಾನ ಮಾಡಿಕೊಂಡು ಮೊದಲಿಗೆ ನಾವು ಮನೆಯವರ ಕಳಸವನ್ನು ಕೂಡ ನಾವು ವಿಸರ್ಜನೆ ಮಾಡ್ತೀವಲ್ವ. ಶುಕ್ರವಾರದ ಪೂಜೆ ನಾವು ನಮ್ಮ ಅಮ್ಮನವ್ರ ಪೂಜೆಯನ್ನು ಕೂಡ ನಾವು ಮಾಡ್ಕೊಳ್ತೇವೆ. ಅದು ತುಂಬಾ ಪ್ರಮುಖವಾಗಿರುವಂಥದ್ದು. ನಂತರದಲ್ಲಿ ನಾವು ಗಣೇಶನ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅಂದರೆ ಗಣೇಶನ ಬಳಿಗೆನು ಕಾಯಿ ಅನ್ನೋದನ್ನು ತೆಗೆದುಕೊಂಡು ಸಂಕಲ್ಪ ಮಾಡ್ಕೋಬೇಕು ಅಷ್ಟೇ. ನಂತರ ಸಂಜೆ ಒಂದು 6:30-7 ಗಂಟೆ ನಂತರದಲ್ಲಿ ನೀವು ಒಂದು ಪೂಜೆಗೆಲ್ಲ ನೀವು ಸಿದ್ಧತೆ ಮಾಡ್ಕೋಬೇಕು. ಗಣೇಶನಿಗೆ ನೀವು ಸಂಜೆ ಸಮಯದಲ್ಲಿ ಮತ್ತೊಂದು ಸಲ ಸ್ನಾನ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಬೇಕು. ಪೀಠದ ಮೇಲೆ ರಂಗೋಲಿನ ಹಾಕ್ಕೊಂಡು ಶಿವ ಪಾರ್ವತಿ ಅಥವಾ ಗಣೇಶನ ಫೋಟೋ ಇದ್ದರೆ ಆ ಫೋಟೋವನ್ನೇ ಇಟ್ಟು ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಎಲ್ಲದರ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ, ವೃತ್ತದ ಅಂಗನೂಲು ಎಲ್ಲದನ್ನು ಕೂಡ ಏರಿಸಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಗರಿಕೆಯನ್ನು ಇಟ್ಟು ಸ್ವಲ್ಪ ಮಟ್ಟಿಗೆ ಗರಿಕೆ, ಯಾಕಂದರೆ ಈ ಮಳೆಗಾಲದಲ್ಲಿ ನಮಗೆ ಸಿಕ್ಕಲ್ಲ, ಸೊ ಯಾಕಂದ್ರೆ ಸ್ವಲ್ಪ ಮಟ್ಟಿಗೆನಾದ್ರೂ ಗರಿಕೆಯನ್ನು ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಂಕಲ್ಪ ಮಾಡಿಕೊಂಡು 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಕುಂಕುಮಾರ್ಚನೆ ಮಾಡಿಕೊಂಡು ಪ್ರಸಾದಕ್ಕೆ ಅಂತ ಒಂದು ಅವಲಕ್ಕಿ ಬೆಲ್ಲ, ಇಲ್ಲಾಂದರೆ ಒಂದು ಪಂಚಕಜ್ಜಾಯ, ಕರಿಗಡುಬು, ಮೋದಕ ಏನು ಕೂಡ ಮಾಡ್ಬೋದು. ಆ ಪ್ರಸಾದವನ್ನು ಇಟ್ಟು ತಾಂಬೂಲ ಹಾಗೆ ಹಣ್ಣುಗಳು ಅಷ್ಟನ್ನು ಇಟ್ಟು ನಂತರದಲ್ಲಿ ನೀವು ಕಾಯನ್ನು ಒಡೆದು ಏನು ಬೆಳಗ್ಗೆ ಕಾಯಿನ ಸಂಕಲ್ಪ ಮಾಡ್ಕೊಂಡಿರ್ತೀರಿ ಕಥೆಯನ್ನು ಕೇಳಿ ಸಂಕಷ್ಟನಾಶ ನಾಮ ಗಣಪತಿ ಸ್ತೋತ್ರವನ್ನು ಓದ್ಕೊಂಡು ಕಾಯನ್ನು ಒಡೆದು ನೀವು ಮಂಗಳಾರತಿಯನ್ನು ಮಾಡ್ಕೋಬೇಕು. ಇಷ್ಟೆಲ್ಲ ಆಗೋ ತನಕ ನಿಮಗೆ ಒಂದು ಚಂದ್ರೋದಯ ಸಮಯ ಬಂದೇ ಬಿರ್ತದೆ. ಚಂದ್ರೋದಯ ಸಮಯ ನಮಗೆ ರಾತ್ರಿ 9 ಗಂಟೆ 54 ನಿಮಿಷಕ್ಕೆ ಇರುವಂಥದ್ದು. ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಕೂಡ. ಆ ಸಮಯದಲ್ಲಿ ನೀವು ಚಂದ್ರನಿಗೆ ಆಜ್ಞೆಯನ್ನು ಕೊಟ್ಟು, ಚಂದ್ರನಿಗೆ ಕಾಣಿಸಲ್ಲ ಈ ಮಳೆಗಾಲದಲ್ಲಿ, ಸಾಕಾದಕ್ಕೆ ಒಂದು ಪ್ಲೇಟ್ ಮೇಲೆ ಚಂದ್ರನ ಬಿಂಬವನ್ನು ಬರೆದು ಅದಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ನಂತರ ಮನೆ ಹೊರಗಡೆ ಹೋಗಿ ಅಲ್ಲಿ ನೀವು ಚಂದ್ರನಿಗೆ ಆಜ್ಞೆಯನ್ನು ಬಿಟ್ಟು ಚಂದ್ರನಿಗೆ ಒಂದು ನಮಸ್ಕಾರ ಮಾಡ್ಕೋಬೇಕು. ನಾನು ಸಂಕಷ್ಟ ಚತುರ್ಥಿಯನ್ನು ಇದೇ ಒಂದು ಸಂಕಲ್ಪ ಅಂತ ಅನಿಸಿದಾಗ ನಾನು ಆಚರಣೆ ಮಾಡಿದ್ದೇನೆ. ಅದರ ಒಂದು ನನಗೆ ಫಲ ಸಿಗಲಿ ಅಂತಾನು ಕೇಳಿಕೊಂಡು ಚಂದ್ರನ ಬಳಿಗೆ ನೀವು ಅಡುಗೆಯನ್ನು ಕೊಟ್ಟು ನಂತರದಲ್ಲಿ ಮನೆಯೊಳಗೆ ಬಂದು ಗಣೇಶನಿಗೆ ಅಕ್ಷತೆಯನ್ನು ಹಾಕಿ ಮತ್ತೊಂದು ಸಲ ನಮಸ್ಕಾರ ಮಾಡಿಕೊಂಡು ನೀವು ಉಪವಾಸನ ಬಿಡಬಾರ್ದು. ಅನ್ನ ಮಾತ್ರಕ್ಕೆ ನೀವು ಊಟವನ್ನು ಮಾತ್ರ ಮಾಡಲು ಬರುವುದಿಲ್ಲ. ಅವಲಕ್ಕಿ, ಉಪ್ಪಿಟ್ಟು ಆ ಥರ ಸೇವನೆ ಮಾಡ್ಬೋದು. ಬೆಳಗ್ಗೆ ಕೂಡ ನೀವು ಅವಲಕ್ಕಿ, ಹಾಲು ಹಣ್ಣು ಆ ಥರ ನೀವು ಸೇವನೆ ಮಾಡಿಕೊಂಡು ಉಪವಾಸವನ್ನು ಇರಬಹುದು ಬೆಳಗ್ಗೆ. ಈ ರೀತಿ ನೀವು ಸರಳವಾಗಿ ಈ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬಹುದು. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕಂತ ಸವಿಸ್ತಾರವಾಗಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.